ಇನ್ನೊಂದು ಕಡೆ ದರ್ಶನ್ ನಿನ್ನೆ 12 ಗಂಟೆ ಇವತ್ತು 12 ಗಂಟೆವರೆಗೂ ಒಂದು ಲೆಕ್ಕ, ಅದು ನಿನ್ನೆವರೆಗೂ ಒಂದು ಲೆಕ್ಕ. ನಿನ್ನೆ ಆದಮೇಲೆ ಖುದ್ದು DCP ಗಿರೀಶ್ ಚೇರ್ ಎಳ್ಕೊಂಡು ಕೂತ್ಕೊಂಡ್ರು ದರ್ಶನ್ ಎದುರುಗಡೆ. ಚೇರ್ ಎಳ್ಕೊಂಡು ಕೂತ್ಕೊಂಡು ದರ್ಶನ್ಗೆ ಅರ್ಥವಾಗುವಂಥ ದರ್ಶನದೇ ಭಾಷೆಯಲ್ಲಿ ವಿಚಾರಣೆ ಶುರು ಮಾಡಿದ್ದಾರಂತೆ. ದರ್ಶನ್ಗೆ ಯಾವ ಭಾಷೆ ಅರ್ಥ ಆಗುತ್ತೋ ಆ ಭಾಷೆಯಲ್ಲೇ ವಿಚಾರಣೆ ಶುರು ಮಾಡಿಕೊಂಡಿದ್ದಾರೆ. ಹಾಗಾಗಿ ನಿನ್ನೆವರೆಗೂ ಇದ್ದಂಥ ದರ್ಶನ್ ಮಾತುಗಳೇ ಬೇರೆ, ನಿನ್ನೆ ಆದಮೇಲೆ ಬಂದಿರತಕ್ಕಂಥ ದರ್ಶನ್ ಮಾತುಗಳೇ ಬೇರೆ. ದರ್ಶನ್ ಸ್ಟೈಲ್ನಲ್ಲೇ ಪ್ರಶ್ನೆಗಳನ್ನು ಕೇಳಿದ್ದಕ್ಕೆ ತಬ್ಬಿಬ್ಬಾಗಿರೋದು ದರ್ಶನ್. ಮಧ್ಯಾಹ್ನ ದರ್ಶನ್ಗೆ ದರ್ಶನ್ದೇ ಭಾಷೆ ಪರಿಚಯಿಸಿದ್ದಾರೆ DCP ಗಿರೀಶ್ ಅಂತ ಮಾಹಿತಿ. ದರ್ಶನ್ ಈ ಒಂದು ವಿಚಾರಣೆ ವೇಳೆಯಲ್ಲಿ ಅದಾಗಿಲ್ಲ ಇದಾಗಿಲ್ಲ ಅಂತ ಹೇಳ್ತಿರ್ಬೇಕಾದ್ರೆ ಅನೇಕ ಪ್ರೂಫನ್ನು ಮುಂದೆ ಇಟ್ಕೊಂಡು ಗಿರೀಶ್ ಅವರು ಪ್ರಶ್ನೆಗಳನ್ನು ಶುರು ಮಾಡ್ತಾರೆ. ದರ್ಶನ್ಗೆ ಪ್ರಶ್ನೆಗಳನ್ನು ಶುರು ಮಾಡ್ತಾರೆ. ಇದೇನು ಈ ವಿಡಿಯೋ ಏನು, CCTV ಏನು ಅಂದಾಗಲೇ ದರ್ಶನ್ ಮೊಟ್ಟ ಮೊದಲಿಗೆ ಬಾಯಿ ಬಿಟ್ಟಿದ್ದು ಆವಾಗಲೇ ಏನಂತ ಹೇಳಿದ್ರೆ, ಹೌದು 30 ಲಕ್ಷ ನಾನು ಕೊಟ್ಟೆ ಈ ಒಂದು ಕೇಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಂತ ಹೇಳಿ. ಹಾಗಾಗಿ ಈ ಒಂದು ಎನ್ಕ್ವೈರಿಗೇ ದರ್ಶನ್ ತಬ್ಬಿಬ್ಬಾದರು ಅಂತ ಮಾಹಿತಿ ಈ ಒಂದು ಎನ್ಕ್ವೈರಿಗೆ. ನಮಗೆ ಇಲ್ಲಿ ಅರ್ಥ ಆಗಬೇಕಾಗಿರ್ತಕ್ಕಂಥ ವಿಚಾರ ಏನು ಅಂತ ಹೇಳಿದ್ರೆ, ಇಡೀ ಒಂದು ಎನ್ಕ್ವೈರಿ ಸಂದರ್ಭದಲ್ಲೇ ದರ್ಶನ್ BPಯಲ್ಲಿ ಸಾಕಷ್ಟು ವೇರಿ ಆಗಿದೆ ದರ್ಶನ್ BPನಲ್ಲಿ, ಅಂದರೆ ಏರುಪೇರಾಯಿತು ಅಂತ. ಇದೇ ಸಂದರ್ಭದಲ್ಲಿ ಟ್ಯಾಬ್ಲೆಟ್ ನುಂಗಿದ್ದಾರೆ ದರ್ಶನ್. ಈ ವಿಚಾರಣೆ ಸಂದರ್ಭದಲ್ಲೇ ಟ್ಯಾಬ್ಲೆಟ್ ನುಂಗಿದ್ರು ಅಂತ ಕೂಡ ಒಂದು ಮಾಹಿತಿ ಇದೆ. BPಯಲ್ಲಿ ಏರುಪೇರಾದ ಕಾರಣದಿಂದಾಗಿ ಟೆನ್ಷನ್ ಆಗಿರಬಹುದು, ಸಹಜ. ನೀವೀಗ ಕುತ್ಕೊಂಡಿದ್ದಾಗ ನಿಮ್ಮ BP ಚೆಕ್ ಮಾಡೋದಕ್ಕೂ ನೀವೊಂದು 100 ಮೀಟ್ರೋ 200 ಮೀಟ್ರೋ ನಡೆದು ಬಂದಾಗ ನಿಮ್ಮ BP ಚೆಕ್ ಮಾಡೋದಕ್ಕೂ ಬಹಳ ವ್ಯತ್ಯಾಸ ಬರುತ್ತಲ್ಲಿ. ಇದೊಂದು ಭಾಗ. ಮೆಟ್ಟಿಲು ಹತ್ತು ಬಂದರೂ ಕೂಡ ವ್ಯತ್ಯಾಸ ಬರುತ್ತೆ. ಟ್ರೆಡ್ಮಿಲಲ್ಲಿ ಒಂದು 5 ನಿಮಿಷ ನೀವು ನಡೆದಾಡಿ ಬಂದರೂ ಕೂಡ ವ್ಯತ್ಯಾಸಗಳು ಬರುತ್ತೆ. ಒಂದು ಉದ್ವೇಗ, ಒಂದು ಆತಂಕ, ಒಂದು ಭಯ, ಒಂದು ಹೆದರಿಕೆ ಇಂಥದ್ದಾದಾಗಲೂ ಕೂಡ BPಯಲ್ಲಿ ಸಾಕಷ್ಟು ವೇರಿ ಆಗಬಹುದು. 90/120 ಅಂತೇನೋ ಹೇಳ್ತಾರೆ. ಅದರಲ್ಲಿ 125 130ನೋ ಈ ಕಡೆ 90ಯಿಂದ ಕಡಿಮೆನೋ ಏನೋ ಒಂದಷ್ಟು ವ್ಯತ್ಯಾಸ ಆದಾಗ ಟ್ಯಾಬ್ಲೆಟು ಬಳಸಿರಬಹುದು. ಒಂದು ಕಡೆ ವಿಗ್ ತೆಗೆಸಿದ್ದಾರೆ, ಒಂದು ಕಡೆ ಹೆಂಡತಿ ಗಂಡ ಇಬ್ಬರನ್ನೂ ಎದುರುಗಡೆ ಕೂರಿಸಿದ್ದಾರೆ, ಎದುರ ವಿಚಾರಣೆ ಮಾಡಿದ್ದಾರೆ. ಇದಾದ ಮೇಲೆ ಗಿರೀಶ್ ಅವರು ಇಷ್ಟು ದಿನ ಆದರೂ ಕೂಡ ಕೆಲವು ವಿಷಯಗಳ ಬಗ್ಗೆ ದರ್ಶನ್ ಬಾಯ್ಬಿಟ್ಟಿರಲಿಲ್ಲ ಅಂತ ಕಾಣುತ್ತೆ. ದರ್ಶನ್ ಲ್ಯಾಂಗ್ವೇಜನ್ನು ಶುರು ಮಾಡಿಕೊಂಡಾಗ ದರ್ಶನ್ BPಯಲ್ಲಿ ವ್ಯತ್ಯಾಸವಾಯಿತು ಅಂತ ಮಾಹಿತಿ. ಟ್ಯಾಬ್ಲೆಟ್ ತೊಗೊಂಡಿದ್ದಾರೆ ಅಂತ ಮಾಹಿತಿ ಇದೆ. ಅಂದರೆ ಈ ಪಟ್ಟಣಗೆರೆ ಶೆಡ್ ವಿಚಾರ, ಕಿಡ್ನ್ಯಾಪ್ ವಿಚಾರ, ಡೆಡ್ ಬಾಡಿ ವಿಚಾರ, ಆ ಡೆಡ್ ಬಾಡಿಯನ್ನು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಸಾಗಿಸಿದಂಥ ವಿಚಾರ, ಅದಕ್ಕೆ ಸೆಟ್ ಮಾಡಿದಂಥ 3 ಟೀಮ್ಗಳ ವಿಚಾರ, ಜನಗಳನ್ನು ಸೇರಿಸಿದಂಥ ವಿಚಾರ, 30 ಲಕ್ಷ ಕ್ಯಾಶ್ ಎಲ್ಲಿಂದ ಯಾರು ಕೊಟ್ರಿ, ಎಷ್ಟು ಕೊಟ್ರಿ, ಹೇಗೆ ಕೊಟ್ರಿ, ಇದನ್ನು ಆಪ್ರೇಟ್ ಮಾಡಿದ್ದು ಹೇಗೆ, ಬಾಡಿನ ಬಿಸಾಕಕ್ಕೆ ಯಾರ್ಯಾರು ನೀವು ಸೆಟ್ ಮಾಡಿದ್ರಿ, ನೀವಲ್ಲಿ ಹೊಡೆದ್ರಾ ಬಡಿದ್ರಾ ಅಂತ ಕೇಳಿದಾಗ ಇಲ್ಲ ಅಂದಿದ್ದಾಗ ಒಂದಷ್ಟು ವಿಡಿಯೋ ಇಟ್ಕೊಂಡೆ ಕೂತ್ಕೋತಾರೆ. DCP ಗಿರೀಶ್ ಅವರು ವಿಡಿಯೋ ಇಟ್ಕೊಂಡೆ ಕೂತ್ಕೋತಾರೆ. ಈ ವಿಚಾರ ಆದ ಮೇಲೆ ಕೇಸು ಪಡೆದುಕೊಂಡಿರ್ತಕ್ಕಂಥ ತಿರುವೆ ಬೇರೆ ಇದೆ.